ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಪಾಟೀಲ್. ಈ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ. ರೂಟ್ಸ್ ಎಜುಕೇಷನ್, ರೂಟ್ಸ್ ಅಂದರೆ ಬೇರು ಅಂತ ಬರುತ್ತೆ. ಸೊ ಇವತ್ತಿನ ದಿನದಲ್ಲಿ ನಾವು ಹಲವಾರು ಕಡೆ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಅಂದರೆ ಟಾಪರ್ಸನ್ನು ಟಾಪ್ ಮಾಡೋದು ಅದು ಸಹಜವಾಗಿ. ಬಟ್ ರೂಟ್ಸ್ ಅನ್ನೋ ಒಂದು ವಿಚಾರ ನಂಗೆ ಸ್ಟಾರ್ಟ್ ಆಗಿದ್ದು ಒಂದು ಶಾಲೆಯಲ್ಲಿ ಹೋಗಿ ಒಂದು ಟಾಕ್ ಕೊಟ್ಟಾಗ ಕೇವಲ ಒಂದು 3 ಗಂಟೆಯ ಒಂದು ಶಿಬಿರ ಕಂಡಕ್ಟ್ ಮಾಡಿರೋದ್ರಿಂದ ಅಲ್ಲಿ ಬಂದಿರುವಂಥ ಪರಿವರ್ತನೆಯನ್ನು ನನಗನ್ನಿಸ್ತು. ಯಾಕಂದರೆ ನಾನು ಕಾರ್ಪೊರೇಟ್ಸ್ ಎಲ್ಲ ತುಂಬ ಟ್ರೈನ್ ಮಾಡ್ತಿದ್ದೆ. ಸೊ ವಿಚಾರ ಮಾಡಿದೆ, ಯಾಕೆ ಮಕ್ಕಳಲ್ಲೂ ಕ್ಯಾಚ್ ದಮ್ ಹೆಂಗೆ ಅಂತಾರಲ್ಲ, ಈ ಬೆಳೆಯೋ ವಯಸ್ಸಲ್ಲಿ ಅವ್ರನ್ನ ಸರಿ ಮಾಡಿದ್ರೆ ಅದಕ್ಕಿಂತ ಯಾವುದೂ ಅಲ್ಲ. ಸೊ ಹಾಗಾಗಿ ಒಂದು ಥಾಟ್ ಬಂತು, ವಿ ಸ್ಟಾರ್ಟೆಡ್ ಒನ್ ಆರ್ಗನೈಸೇಷನ್ ರೂಟ್ಸ್ ಎಜುಕೇಷನ್ ಅಂತ. ಸೊ ರೂಟ್ಸ್ ಎಜುಕೇಷನ್ ಉದ್ದೇಶ ಏನಿತ್ತು ಮುಂಚೆ ಅಂತಂದರೆ ಶಾಲೆಗೆ ಹೋಗಿ ಒಂದು ಶಿಬಿರ ಕಂಡಕ್ಟ್ ಮಾಡಬೇಕು ಅಂತ. ಬಟ್ ಎಲ್ಲ ಪೋಷಕರಿಂದ ಒಂದು ರೆಸ್ಪಾನ್ಸ್ ಬಂದಿದೆ ಅಂದರೆ, ಸರ್ ಮಕ್ಕಳಲ್ಲಿ ಒಂದು ಚೇಂಜ್ ಬಂದಿದೆ, ಬಟ್ ಇದು ಏನಂತಾರಲ್ಲ, ಇದು ಒಂದು ಮೂಲಕ ಅಂದರೆ ಒಂದು ತಿಂಗಳ ತನಕ ಮಾತ್ರ ಈ ಉತ್ಸಾಹ ಇರುತ್ತೆ, ಆಮೇಲೆ ಹೋಗಿಬಿಡುತ್ತೆ. ಸೊ ನೀವೇನಾದರೂ ಒಂದು ಅಕಾಡೆಮಿಕ್ ಕರಿಕ್ಯುಲಮ್ ಮಾಡ್ಬೋದಾ ಅಂತ ಪ್ರಶ್ನೆ ಬಂದಾಗ ಅವತ್ತು ನಾವು ಡಿಸೈಡ್ ಮಾಡಿದ್ವಿ, ಯಾಕೆ ನಾವು ಒಂದು ಸಂಸ್ಥೆನೇ ಮಾಡಬಾರ್ದು ಅಂತ. ಫಿನಿಕ್ಸ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟೆಂಟ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದು. ಬಟ್ ಇದನ್ನು ರೂಟ್ಸ್ ಆಗಿ ಪರಿವರ್ತನೆ ನಾವು ಮಾಡಿ ಮೇಜರ್ಲಿ ಯಾರು 70% ಕೆಳಗಿನ ಮಕ್ಕಳಿರ್ತಾರೆ ಅವ್ರನ್ನ ಪಿಕ್ ಮಾಡಿ, ನಮ್ಮಲ್ಲಿ ಯಾವುದು ಎಂಟ್ರೆನ್ಸ್ ಟೆಸ್ಟ್ ಇಲ್ಲ, ಫೇಲ್ ಆಗಿದೆಯಾ ವೆಲ್ಕಮ್ ನಾವು. ಯಾಕಂದರೆ ಮಕ್ಕಳೇ ನನ್ನ ಪ್ರಕಾರ ಎವ್ರಿ ಸ್ಟೂಡೆಂಟ್ ಮ್ಯಾಟರ್ಸ್ ಅನ್ನೋದೇ ನಮ್ಮದು ಒಂದು ಫೋಕಸ್ ಇರೋ ಕಾರಣಕ್ಕೆ 70% ಕೆಳಗಿನ ಮಕ್ಕಳನ್ನು ತೊಗೊಂಡು ಮೆಜಾರಿಟಿ. ಆ್ಯಂಡ್ ವಿ ನಾಟ್ ಓನ್ಲಿ ಫೋಕಸ್ ಆನ್ ಬರೀ ಅಕಾಡೆಮಿಕ್ಸ್ ಮೇಲೆಲ್ಲ, ಮಾರ್ಕ್ಸ್ ತೆಗಿಬೇಕು ಇಂಪಾರ್ಟೆಂಟು, ಬಟ್ ಮಾರ್ಕ್ಸಿಂದ ಬೇಕಾದ್ರೆ ಮೊದಲು ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸ ಬೇಕಂದರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಮ್ಮಲ್ಲಿ ಒಂದು 3M ಅಂತ ಕರಿತೀವಿ, ಮೆಥಡಾಲಜಿ, ಮೆಂಟರ್ಶಿಪ್, ಮೈಂಡ್ಸೆಟ್ ಅಂತ. ಮೆಥಡಾಲಜಿ ಅಂತಂದರೆ ಮಕ್ಕಳಿಗೆ ಬರೀ ಲೆಕ್ಚರ್ ಮೂಲಕ ಹೇಳಿದ್ರೆ ಇವತ್ತು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ ಸೋಷಿಯಲ್ ಮೀಡಿಯಾ ಕಾರಣಕ್ಕೆ. ಹಾಗಾಗಿ ನಾವು ವಿಚಾರ ಏನು ಮಾಡ್ತಾ ಇರೋದು ಅಂತಂದರೆ, ಇವರಿಗೆ ಆಟದ ಮೂಲಕ ಎಂತಲ್ಲ ಒಂಥರ ಫನ್ ಮೂಲಕ ಹೇಳ್ಕೊಡುವಂಥದ್ದು ಪಾಠಗಳನ್ನು. ನೆಕ್ಸ್ಟ್ ಬಂತು ಮೆಂಟರ್ಶಿಪ್. ಅಂದರೆ ಯಾವುದೇ ಮಗು ಹೋಗ್ತಿರುವಾಗ ಸ್ವಲ್ಪ ಫೇಲ್ಯೂರ್ ಆದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಿರಲ್ಲ, ಸೋಲನ್ನು ಹೇಗೆ ಎದುರಿಸ್ಬೇಕು ಗೊತ್ತಿರಲ್ಲ. ಇದಕ್ಕೊಬ್ರು ಯಾರಾದ್ರೊಬ್ರು ದಾರಿದೀಪ ಬರಬೇಕು. ನಾವೇನು ಮಾಡ್ತೀವಿ, ಸೋತಾಗ ಯಾರ ಹತ್ರ ಹೋದರೆ ಯೂಶ್ವಲಿ ಏನಂತಾರೆ, ಅದಕ್ಕೆ ಓದಂತ ಹೇಳಿದ್ದು, ನಿಂಗೆ ಬುದ್ಧಿ ಇಲ್ವಾ ಅಂದರೆ ಯೂಶ್ವಲಿ ಇಷ್ಟು ಖಂಡಿಸ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಮೆಂಟರ್ಸ್ ಅಂತ ಇರೋದ್ರಿಂದ ಇವರು ನಿರಂತರವಾಗಿ ಇವ್ರನ್ನ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಎಮೋಷ್ನಲಿ ಕಿಡ್ಸ್ ಬಿಕಮ್ ಸ್ಟ್ರಾಂಗ್. ಆ್ಯಂಡ್ ಫೈನಲಿ ಮೈಂಡ್ ಸೆಟ್, ಅಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಇವತ್ತಿನ ಜಗತ್ತಿಗೆ ನಿಮ್ಗೆ ಗೊತ್ತಿರಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಎಷ್ಟೋ ಜನ ಹೆದರ್ತಾ ಇದ್ದಾರೆ ನಮಗೆ ಕೆಲಸಗಳು ಹೋಗುತ್ತೆ ಅಂತ. ನಾನು ಹೇಳೋದಿಷ್ಟೇ, ಯಾರು ಹೆದರ್ಬೇಕಂದ್ರೆ ಯಾರಲ್ಲಿ ಆತ್ಮವಿಶ್ವಾಸ ಕಡಿಮೆ ಇದೆ, ಯಾರಲ್ಲಿ ಕೌಶಲ್ಯತೆ ಕೊರತೆ ಇದೆ, ಎಲ್ಲಿ ಸ್ಕಿಲ್ಸ್ ಇದೆ, ಆ್ಯಟಿಟ್ಯೂಡ್ ಇದೆ, ಆ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಕಮ್ಸ್ ಅ ಫ್ರೆಂಡ್ ಟು ಯು, ಇಟ್ ವಿಲ್ ನಾಟ್ ಬಿಕಮ್ ಎನ್ ಎನಿಮಿ ಟು ಯು. ಸೊ ಹಾಗಾಗಿ ಇವತ್ತಿನ ಪರಿವರ್ತನೆ ನಮ್ಮ ಪ್ರೋಗ್ರಾಮ್ ಏನಪ್ಪ ಅಂತಂದರೆ, ಹೋದ ವರ್ಷ ಅಲ್ಲಿ ಯಾರ್ಯಾರು ಪರಿವರ್ತನೆ ಆಗಿದ್ದಾರೆ ಮಕ್ಕಳು ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡ್ತಾ ಇರೋದು. ಪ್ಲಸ್ ಈ ವರ್ಷದ ಮಕ್ಕಳಿಗೆ ಒಂದು ಸ್ಫೂರ್ತಿ ಸಿಗಲಿ, ಓಕೆ ನಾನು ಮಾಡಬಲ್ಲೆ, ನನ್ನಂಥ ಹುಡುಗರು 50% ಇರೋರು 80ಕ್ಕೆ ಹೋಗಿದ್ದಾರೆ, 35 ಇರುವಂಥವ್ನು 70ಕ್ಕೆ ಹೋಗಿದ್ದಾನೆ. ನಮ್ಮಲ್ಲಿ ಬರೀ 90% ಸೆಲೆಬ್ರೇಟ್ ಮಾಡಲ್ಲ ಸ್ನೇಹಿತರೆ. ಇವನ್ 35%ಇಂದ 60ಕ್ಕೆ ಬಂದರೂ 25% ಇಂಪ್ರೂವ್ ಆಗಿದ್ದಾನಲ್ವಾ, ಅದನ್ನೂ ನಾವು ರಿಕಗ್ನೈಸ್ ಮಾಡಬೇಕು. ಸೊ ಹಾಗಾಗಿ ಇವತ್ತು ಚೀಫ್ ಗೆಸ್ಟ್ ಆಗಿ ನಮ್ಮ ಮಾನ್ಯ ಪ್ರಿಯಕೃಷ್ಣ ಅವರು ಬರೋದಿತ್ತು. ಕಾರಣಾಂತರ ಅವ್ರು ಮಿಸ್ ಮಾಡಿದ್ರು, ಬಟ್ ಮೆಸೇಜ್ ಕಳಿಸಿದ್ದಾರೆ. ಅವರ ಒಂದು ನಮಗೆ ಸಪೋರ್ಟ್ ಇದೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಅದ್ರ ಜೊತೆ ಇವತ್ತು ನೋಕಿಯಾ ಹೆಡ್ ಆಫ್ ಮೊಬೈಲ್ ನೆಟ್ವರ್ಕ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ ಅರುಣ್ ಗೋಪಿನಾಥ್ ಅವರು ಬಂದು ಚೆನ್ನಾಗಿ ಮಕ್ಕಳಿಗೆ 4P ಅಂತ ಹೇಳಿಕೊಟ್ರು. ಸೊ ಇವತ್ತು ನೋಡ್ತಾ ಇದ್ದೀರಾ, ತಂದೆ ತಾಯಂದಿರು ಬಂದು ತಮ್ಮ ಮನಸ್ಸನ್ನು ಹಂಚ್ಕೋತಾ ಇದ್ದಾರೆ, ಹೇಗೆ ತಮ್ಮ ಮಕ್ಕಳಲ್ಲಿ ಒಂದು ಪರಿವರ್ತನೆ ಬಂದಿದೆ ಅಂತ. ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್ JSS ಕಾಲೇಜಲ್ಲಿ. ವಿನಯ್ ಈಸ್ ಮೈ ಸ್ಟೂಡೆಂಟ್. ಸೊ ನಮ್ಮ ಕಾಲೇಜಲ್ಲಿ ಅವರು ಟಾಕ್ ಕೊಡೋಕ್ಕೆ ಬಂದಾಗ ಗೊತ್ತಾಯಿತು ಇಲ್ಲಿ ರೂಟ್ಸ್ ಇದೆ ಅಂತ. ಆಮೇಲೆ ನಮ್ಮ ಮನೆಗೆ ತುಂಬ ಕ್ಲೋಸ್ ಬೈ. ಸೊ ಇಟ್ ಈಸ್ ಈಸಿ ಫಾರ್ ಮಕ್ಕಳಿಗೆ ಕರ್ಕೊಂಬರೋದಕ್ಕೂ ತುಂಬ ಈಸಿ. ಮನೆಗೆ ತುಂಬ ಹತ್ರ, ಅವರೇ ನಡ್ಕೊಂಬರ್ತಾರೆ. ಪ್ಲಸ್ ಅವಳಿಗೆ ಇಲ್ಲಿ PDP ಸೆಷನ್ಸ್ ಎಲ್ಲ ಇದೆ. ಸೊ ಆ ಸೆಷನ್ಸಿಂದ ಇವ್ರಿಗೆಲ್ಲ ಸ್ವಲ್ಪ ಸ್ಟೇಜ್ ಫಿಯರು ಅದೆಲ್ಲ ಹೋಗಲಿ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಇಲ್ಲಿ ಹಾಕಿರೋದು. ಅಕಾಡೆಮಿಕ್ ವೈಸ್ ದೇ ಆರ್ ಗುಡ್, ಮಗಳದೇನು ಪ್ರಾಬ್ಲಮ್ಮೇ ಇಲ್ಲ. ಬಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಎಲ್ಲ ಕಲ್ತ್ಕೊಳ್ಳಿ ಮತ್ತು ಸ್ಟೇಜ್ ಫಿಯರ್ ಎಲ್ಲ ಹೋಗೋಕ್ಕೆ PDP ಹೆಲ್ಪ್ ಆಗುತ್ತೆ ಅಂತ ಇವಾಗ ಸೇರಿಸಿದ್ದೀನಿ, ಈ ವರ್ಷ ಜಾಯ್ನ್ ಆಗಿದೆ. ಥ್ಯಾಂಕ್ ಯು. करवाया था तो मैं थोड़ा अनकॉन्फिडेंट था कि कैसा होगा क्या होगा, पर अभी मैं बहुत खुश हूँ. मुझे बहुत अच्छा लगा, हमने बहुत अच्छा राइट डिसीजन लिया रूट्स एजुकेशन के लिए. इनकी जो वे ऑफ स्टडी कराना बहुत अच्छा है, टीचर्स वगैरह फैकल्टीज़ और सब कुछ बहुत अच्छा है. मेंटरशिप, एक पर्सनल डेवलपमेंट बहुत अच्छा है. इन्होंने बच्चों को बहुत अच्छा कॉन्फिडेंस दिलाया है, वो सबसे बहुत इंपॉर्टेंट चीज़ है. सिर्फ पढ़ाई तो बहुत इंपॉर्टेंट है, लेकिन साथ में अगर बच्चा कॉन्फिडेंट है तो वो जीवन में कभी भी आगे बहुत अच्छा सफलता पा सकता है. वी आर really thankful to Roots people. I'm Sejal Jain, a Rootian. I am very much glad that I joined Roots and I am a Rootian here.
Roots was a platform where I built my confidence. I wasn't much good at studies also. So academically, many teachers helped me. They made me feel like a family member, and they never like actually treated me as a person. You are just a student, nothing else. But they treated me as their loved ones. And with their confidence in me, their belief in me, I actually started a business, a startup, which is a skincare product startup where it is known as Pure Viva. You can follow me on Instagram. Actually, also DM some orders. एक्चुअली मैं सेजल हूँ, सेजल की मम्मी। एंड मुझे है ना एक्चुअली जब ये मैंने है ना रूट्स का मैंने इसको कहा था कि ट्यूशन्स देख ये देख, तो उसने ऑनलाइन में देखा था। तब उसने ऑनलाइन में चूज़ किया तो मेरे को एक डाउटफुल था कि ऑनलाइन चूज़ करना इज़ इट गुड, मुझे भेजना सही है कि नहीं है। बट व्हाट शी सेलेक्टेड आज उसी ने सेलेक्ट किया एंड उसने ऑलमोस्ट 2 इयर्स किया। 2 इयर्स सिर्फ 2 इयर्स ही था, बट मुझे ऐसा लगा कि वो जो स्टार्टअप से जो उसने किया है ना वो एंड किया है। जैसे वो बॉर्न से लेकर आज तक एंड तो है ही नहीं, बट द रूट्स एक वर्ड दैट इज़ ओनली अ थिंग कि उन्होंने रूट्स फैलाया है और वो अभी तक लीफ से फ्लावर एंड फ्लावर से बहुत कुछ होना है कि उसने बहुत बैकअप भी आया नहीं आया, इट्स ऑल साइड बाई, बट रूट्स ने उसको कॉन्फिडेंस, ग्रैटिट्यूड, बिल्डअप, एक अलग से एक वे दिया है कि हाँ शी कैन डू समथिंग न्यू, जो मे बी हर बच्चों को मुझे लगता है जब तक रूट्स रियली ज्वाइन होना चाहिए। एंड इट इज़ अ गुड ट्यूटोरियल्स एंड इट इज़ नॉट ओनली अ ट्यूटोरियल्स, वो घर है एंड वो एक सेफ प्लेस है कि हाँ टीचर्स हो, सबको ही बहुत अच्छा है। पढ़ाई के साथ साथ उन्होंने सब कुछ दिया है जो एक हर लड़की को इंडिपेंडेंट रहना है। मैं ये नहीं कहूँगी कि लड़की कुछ नहीं कर सकती, बट रूट्स ने बताया है कि वो हर कुछ कर सकती, वो लड़का हो या लड़की। सो आई एम सो ग्रेटफुल टू रूट्स। थैंक यू सो मच।